ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇದು ಕನ್ನಡ ಭಾಷೆಯಲ್ಲಿ ಇನ್ನೊಂದು ಮಾಹಿತಿ ಮತ್ತು ಇನ್ನೊಂದು ವಿಡಿಯೋ ಅಲ್ಲಾಹನ ಬಗ್ಗೆ ಮತ್ತು ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆಯ ಬಗ್ಗೆ. ಅಲ್ಲಾಹನ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಂಬಿಕೆ ಏನಂತಂದರೆ, ಅಲ್ಲಾಹ್ ಸ್ವತಂತ್ರನಾಗಿದ್ದಾನೆ. ಅಂದರೆ ಪ್ರತಿಯೊಂದು ಜೀವಿ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಸ್ತು ಅಲ್ಲಾಹನ ಮೇಲೆ ಅವಲಂಬಿತನಾಗಿದ್ದಾನೆ. ಆದರೆ ಅಲ್ಲಾಹ್ ಸ್ವತಂತ್ರವಾಗಿದ್ದಾನೆ. ಇದು ನಾವು ಸೂರೆ ಇಖ್ಲಾಸ್ ಓದ್ತೀವಲ್ಲ ಕುರಾನಲ್ಲಿ, ಕುಲ್ ಹುವಲ್ಲಾಹು ಅಹದ್, ಓ ಪ್ರವಾದಿ ಹೇಳಿರಿ, ಅಲ್ಲಾಹ ಒಬ್ಬನೇ, ಅಲ್ಲಾಹು ಸಮದ್, ಅಲ್ಲಾಹ ಸ್ವತಂತ್ರನಾಗಿದ್ದಾನೆ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್, ಲಮ್ ಯಲಿದ್, ಅವನಿಗೆ ಯಾವುದೇ ರೀತಿಯಾದ ಮಕ್ಕಳಿಲ್ಲ. ವಲಂ ಯುಲದ್, ಮತ್ತೆ ಅವನು ಯಾರಿಂದಲೂ ಹುಟ್ಟಿಲ್ಲ. ವಲಂ ಯಕುಲ್ಲಹು ಕುಫುವನ್ ಅಹದ್, ಅವನು ಸಮಾನವಾಗಿ ಯಾರೂ ಇಲ್ಲ. ಇದು ಕುರಾನಲ್ಲಿ ಇರ್ತಕ್ಕಂಥ ಒಂದು ಮುಖ್ಯ ಸಂದೇಶ. ಅಲ್ಲಾಹನ ಬಗ್ಗೆ ಯಾವ ರೀತಿ ನಂಬಿಕೆ ಇರಬೇಕು ಮತ್ತು ದೇವರು ಯಾವ ರೀತಿ ಇರ್ತಾನಂತ ಎಲ್ಲ ವಿಷಯಗಳು ಇದು ಒಂದು 4 ಲೈನಲ್ಲಿ ಕುರಾನಲ್ಲಿ ಹೇಳಿದಾರ. ಇದು ನಾವು ಅರ್ಥ ಮಾಡ್ಕೊಂಡ್ರೆ ದೇವರ ಬಗ್ಗೆ ಕಲ್ಪನೆ ಮತ್ತೆ ದೇವರ ಬಗ್ಗೆ ಯಾವ ರೀತಿ ನಂಬಿಕೆ ಇಟ್ಕೋಬೇಕು ಅಂತ ಅರ್ಥ ಆಗುತ್ತೆ. ಅದರಲ್ಲಿ ಒಂದು ಏನಿದೆ ಅಂತಂದ್ರೆ ಅಲ್ಲಾಹು ಸಮದ್, ಅಲ್ಲಾಹ್ ಈಸ್ ಇಂಡಿಪೆಂಡೆಂಟ್, ಅಲ್ಲಾಹ್ ಸ್ವತಂತ್ರನಾಗಿದ್ದಾನೆ. ಅಂದ್ರೆ ಅಲ್ಲಾಹನಿಗೆ ಯಾವುದೇ ರೀತಿಯಾದ ನಿದ್ರೆ, ಆಹಾರ ಮತ್ತೆ ದುರ್ಬಲತೆ, ಅವನಿಗೆ ಯಾವುದೇ ರೀತಿಯಾದ ಅವಶ್ಯಕತೆ ಇಲ್ಲ. ಅವನು ಯಾರ ಮೇಲೇನೂ ಅವಲಂಬಿತವಾಗಿಲ್ಲ, ಯಾರ ಮೇಲೇನೂ ಆಧಾರವಿಲ್ಲ. ಅವನಿಗೆ ಯಾರು ಸಪೋರ್ಟ್, ಸಹಾಯ ಬೇಕಾಗಿಲ್ಲ. ಅದಕ್ಕೆ ನಾವು ಅಲ್ಲಾಹನಿಗೆ ಅಲ್ಲಾಹು ಸಮದ್ ಅಂತ ಹೇಳ್ತೀವಿ. ಆದರೆ ಪ್ರತಿಯೊಂದು ಜೀವಿಗೆ, ಈಗ ನಮಗೆ ಊಟ ಬೇಕು, ಅದೇ ರೀತಿ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಬೇಕು, ನಮ್ಮ ಕುಟುಂಬ ಬೇಕು, ಮತ್ತೆ ನಮಗೆ ನಿದ್ರೆ ಬೇಕು, ಹೌದಾ? ಅದೇ ರೀತಿ ನಮಗೆ ಔಷಧಿ ಬೇಕು, ನಮಗೆ ನೀರು ಬೇಕು, ನಮಗೆ ಆಕ್ಸಿಜನ್ ಬೇಕು. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಆಧಾರವಾಗಿದ್ದೀವಿ, ಮತ್ತೆ ನಾವು ಅವಲಂಬಿತವಾಗಿದ್ದೀವಿ. ಆದರೆ ಅಲ್ಲಾಹ್ ಅವನು ಸ್ವತಂತ್ರವಾಗಿದ್ದಾನೆ. ಈಗ ಇದರಿಂದ ನಮ್ಗೆ ಏನೇನು ವಿಷಯಗಳು ಅರ್ಥ ಆಗುತ್ತೆ ಅಂತಂದ್ರೆ, ಈಗ ಯಾವ ರೀತಿ ಬಹಳಷ್ಟು ಮಂದಿ ಮನುಷ್ಯರಿಗೆ, ಕೆಲವೊಂದು ಮನುಷ್ಯರು ಅಥವಾ ಸಂತ ಸಾಧು ಇರ್ತಾರಲ್ಲ, ಅವ್ರಿಗೆ ದೇವರು ಅಂತ ನಂಬಿಬಿಡ್ತಾರೆ. ಆದ್ರೆ ಈ ಒಂದು ಪರೀಕ್ಷೆ ಇದೆ ಅಲ್ಲ, ದೇವರು ಅಲ್ಲಾಹ್ ಸ್ವತಂತ್ರವಾಗಿದ್ದಾನೆ ಅಂತ. ಈಗ ಯಾವ ವ್ಯಕ್ತಿಗೆ ನಾವು ದೇವರು ಅಂತ ಹೇಳ್ತೀವಿ, ಈ ಪರೀಕ್ಷೆಯಲ್ಲಿ ಅವ್ರಿಗೆ ನಾವು ಮುಂದೆ ಇಟ್ಟರೆ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ, ಆ ವ್ಯಕ್ತಿ ಇದನ್ನಲ್ಲ, ಅವನ್ ಮನುಷ್ಯನಾಗಿರ್ಬೋದು, ಬಹಳ ಒಳ್ಳೆ ಮನುಷ್ಯನಾಗಿರ್ಬೋದು, ಆದ್ರೆ ಅವನು ದೇವನಾಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ದೇವರು ಅವನು ಸ್ವತಂತ್ರವಾಗಿದ್ದಾನೆ. ಯಾಕಂದ್ರೆ ಬಹಳಷ್ಟು ಮನುಷ್ಯರು ಯಾರಿಗೆ ನಾವು ಆರಾಧನೆ ಮಾಡ್ತೀವಿ ಮತ್ತೆ ತಪ್ಪು ನಂಬಿಕೆ ಮಾಡಿಕೊಂಡು ಅವರೇ ದೇವರು ಅಂತ ಅನ್ಕೊಂತೀವಿ. ನೀವು ಅವ್ರ ಬಗ್ಗೆ ಮತ್ತೆ ಅವರು ಜೀವನ ಬಗ್ಗೆ ನೀವು ನೋಡಿದ್ರೆ, ಅವ್ರಿಗೆ ಒಂದು ಹುಟ್ಟು ಇರುತ್ತೆ, ಮತ್ತೆ ಒಂದು ಸಾವು ಇರುತ್ತೆ. ಅದೇ ರೀತಿ ಅವ್ರಿಗೆ ರೋಗಗಳು ಬರ್ತಾವ, ಮತ್ತೆ ಅವ್ರಿಗೆ ನಿದ್ರೆ ಬೇಕು, ಅವ್ರಿಗೆ ಊಟ ಬೇಕು, ಕುಟುಂಬ ಬೇಕು, ಅವ್ರಿಗೆ ಮಕ್ಕಳು ಇರುತ್ತೆ. ಆದ್ರೆ ದೇವ್ರಿಗೆ ಇಂಥವು ಯಾವುದೇ ರೀತಿಯಾದ ವಿಷಯಗಳು ಇಲ್ಲ. ಸೊ ಇದು ಒಂದು ಪರೀಕ್ಷೆ ನೀವು ಮುಂದೆ ಇಟ್ಟರೆ, ಯಾರ್ಯಾರು ದೇವರು ಅಂತ ನಂಬಬೇಕು, ಯಾರಿಗೆ ದೇವರು ಅಂತ ನಂಬಬಾರದು ಅಂತ ನಿಮ್ಗೆ ಒಳ್ಳೆ ಒಂದು ಮಾರ್ಗದರ್ಶನ ಆಗುತ್ತೆ. ಅದೇ ರೀತಿ ಕೆಲವರು ಮೂರ್ತಿಗಳು ಅಥವಾ ಕಲ್ಲು ತಗೊಂಡು ಇದನ್ನು ದೇವರು ಅಂತ ಆರಾಧನೆ ಮಾಡ್ತಾರ. ಸೊ ನೀವು ನೋಡಿದರೆ ಸ್ವಲ್ಪ ಆ ಮೂರ್ತಿ ಬಿದ್ರೆ ಮುರಿದೋಗುತ್ತೆ, ಅಥವಾ ಆ ಮೂರ್ತಿ ತಾನೇ ಸಹಾಯ ಮಾಡ್ಕೊಳ್ಳಕ್ಕೆ ಆಗಲ್ಲ. ಅಂದ್ರೆ ಅದು ಬೇರೆಯವರ ಮೇಲೆ ಆಧಾರವಿದೆ, ಬೇರೆಯವರ ಮೇಲೆ ಅದು ಡಿಪೆಂಡ್ ಇದೆ, ಬೇರೆಯವರ ಮೇಲೆ ಅದು ಅವಲಂಬಿತರಾಗಿದ್ದಾರೆ. ಅದಕ್ಕಾಗಿ ಈ ಕಲ್ಲು ಅಥವಾ ಬೇರೆ ಜೀವಿಗಳನ್ನು ಅಥವಾ ಮರಗಳನ್ನು ನಾವು ದೇವರು ಅಂತ ಆರಾಧನೆ ಮಾಡ್ತೀವಲ್ಲ, ಸೊ ಇದು ಒಂದು ಸೂತ್ರ ಇದೆ ಅಲ್ಲ, ಅಲ್ಲಾಹು ಸಮದ್, ಅಲ್ಲಾಹ್ ಸ್ವತಂತ್ರನಾಗಿದ್ದಾನೆ. ಸೊ ಇದ್ರ ಒಂದು ಪರೀಕ್ಷೆಯಿಂದ ನಾವು ಹೇಳ್ಬೋದು. ಸೊ ಯಾರು ದೇವರು ಅಂತ ನಾವು ನಂಬಿರ್ತೀವಿ, ಅವನಿಗೆ ಯಾವುದೇ ರೀತಿಯಾದ ಆಹಾರ ಮತ್ತೆ ಅದೇ ರೀತಿ ನಿದ್ರೆ, ಮತ್ತೆ ಅವನಿಗೆ ಏನು ಯಾವುದೇ ವಿಷಯ ಬಗ್ಗೆ, ಯಾವುದು ವಸ್ತು ಬಗ್ಗೆ ಅವ್ರಿಗೆ ಅವಶ್ಯಕತೆ ಇರಲ್ಲ. ಅದಕ್ಕೆ ನಾವು ದೇವರು ಸ್ವತಂತ್ರವಾಗಿದ್ದಾನೆ ಅಂತ ಹೇಳ್ತೀವಿ. ಇದನ್ನು ಒಂದು ನಾವು ನಂಬಿಕೆ ನಮ್ಮ ಮನಸ್ಸಲ್ಲಿ ಮತ್ತು ನಮ್ಮ ಕಲ್ಪನೆಯಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ. ಅಲ್ಲಾಹ್ ನಮ್ಗೆ
ಇಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇದನ್ನ ಪಾಲನೆ ಮಾಡಬೇಕು ಅಂತ ಅಲ್ಲಾಹ ನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದು ಒಂದು ಸಣ್ಣ ವಿಡಿಯೋನ ನಾವು ಎಂಡ್ ಮಾಡ್ತೀವಿ. ನಿಮ್ಮಲ್ಲಿ ವಿನಂತಿ ಏನಂತಂದ್ರೆ ಇದು ನೀವು ಬೇರೆ ನಿಮ್ಮ ಸ್ನೇಹಿತರ ಜೊತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ವಿನಂತಿ. ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.